ಯಾರಾದರೂ ಹೊಸ ಉಪಾಸಕರು ಬೌದ್ಧ ಧರ್ಮಕ್ಕೆ ಬರಬೇಕು ಅಂದರೆ ಅವರು ಸಂಪೂರ್ಣವಾಗಿ ಬುದ್ಧರಿಗೆ ಶರಣಾಗಬೇಕು, ಧಮ್ಮಕ್ಕೆ ಶರಣಾಗಬೇಕು ಮತ್ತು ಸಂಘಕ್ಕೆ ಶರಣಾಗಬೇಕು. ನತ್ತಿಮೆ ಶರಣಂಗಯ್ಯಂಗ್ ಬುದ್ಧೋಮೆ ಶರಣಂಗ್ ವರಂಗ್ ಧಮ್ಮೋಮೆ ಶರಣಂಗ್ ವರಂಗ್ ಸಂಘೋಮೆ ಶರಣಂಗ್ ವರಂಗ್ ಏತೇನ ಸಚ್ಚವಜ್ಜೇನ ಹೋತುಮೆ ಜಯಮಂಗಲಂ. ಅಂದರೆ ನಾನು ಕೇವಲ ಬುದ್ಧ ಧಮ್ಮ ಸಂಘಕ್ಕೆ ಮಾತ್ರ ಶರಣ ಹೋಗ್ತೇನೆ, ಬೇರೆಲ್ಲೂ ಕೂಡ ಶರಣ ಹೋಗುವುದಿಲ್ಲ ಎನ್ನುವಂಥದ್ದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ನಾನು ಬುದ್ಧರಿಗೆ ಶರಣ ಹೋಗ್ತೀನಿ, ಧಮ್ಮ ಮತ್ತು ಸಂಘ ನನಗೆ ಬೇಡ ಅಂದರೆ ನೀವು ಉಪಾಸಕರು ಆಗಲಿಕ್ಕೆ ಸಾಧ್ಯವಿಲ್ಲ. ನನಗೆ ಧಮ್ಮ ಬೇಕು, ಬುದ್ಧ ಮತ್ತು ಸಂಘ ಬೇಡ ಅಂದರೂ ಕೂಡ ತಮಗೆ ಉಪಾಸಕರಾಗಲಿಕ್ಕೆ ಸಾಧ್ಯವಿಲ್ಲ. ನನಗೆ ಬುದ್ಧ ಧಮ್ಮ ಎರಡೂ ಬೇಕು, ಆದರೆ ಸಂಘ ನನಗೆ ಬೇಡ ಅಂದರೂ ಕೂಡ ನೀವು ಉಪಾಸಕರು ಆಗಲಿಕ್ಕೆ ಸಾಧ್ಯವಿಲ್ಲ. ನೀವು ಸಂಪೂರ್ಣ ಉಪಾಸಕರು ಆಗಬೇಕು ಅಂದರೆ ನೀವು ಬುದ್ಧರಿಗೂ ಧಮ್ಮಕ್ಕೂ ಮತ್ತು ಸಂಘಕ್ಕೂ ಶರಣಾಗಬೇಕು. ನಾನು ಬುದ್ಧ ಧಮ್ಮ ಸಂಘಕ್ಕೂ ಶರಣಾಗ್ತೀನಿ ಮತ್ತು ಸಿಕ್ಕವರಿಗೆಲ್ಲ ಶರಣಾಗುತ್ತಾ ಹೋಗುತ್ತೇನೆ ಅಂದರೂ ಕೂಡ ನೀವು ಉಪಾಸಕರು ಆಗಲಿಕ್ಕೆ ಸಾಧ್ಯವಿಲ್ಲ. ಏನೇ ಇದ್ದರೂ ಕೂಡ ನಾನು ಬುದ್ಧ ಧಮ್ಮ ಸಂಘದಲ್ಲಿ ಜೀವನ ಪರ್ಯಂತ ಶರಣಾಗಿ ಇರುತ್ತೇನೆ ಎನ್ನುವಂತಹ ಜ್ಞಾನವನ್ನು ಇಟ್ಟುಕೊಂಡು ತಾವು ಬೌದ್ಧ ಧರ್ಮಕ್ಕೆ ಬರಬೇಕು ಅಂಥೇಳಿ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ನಮೋ ಬುದ್ಧಾಯ.